ಕೇವಲ 1000 ರೂಪಾಯಿಗೆ, ಬರೀ 1000 ರೂಪಾಯಿಗೆ ಟೂ ವೀಲರು ನಿಮ್ದಾಯಿಸ್ಕೊಳ್ಬಹುದು. ಹಾಗೇನೆ ಗೋಲ್ಡ್ ರಿಂಗು, ಮನೆ, ಕಾರು, ಬೈಕು ಎಲ್ಲನೂ ಕೂಡ ಕೇವಲ 1000 ರೂಪಾಯಿಗೆ ನಿಮ್ದಾಯಿಸ್ಕೊಳ್ಬಹುದು. 3000 ಕಟ್ಟಿರ್ತೀರಾ, ನಿಮ್ಗೆ 1 ಲಕ್ಷ ರೂಪಾಯಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸುವಂತ ಸಮಯ. ಪ್ರತಿಯೊಬ್ಬರಿಗೂ ಕೂಡ ಇಂಥದ್ದೊಂದು ಮಹಾನಗರದಲ್ಲಿ ಒಂದು ಮನೆ ತಗೋಬೇಕು, ಒಂದು ಪುಟ್ಟದಾದಂತ ನನ್ನದೇ ಗೂಡು ಇರ್ಬೇಕು ಅಂತ ಆಸೆ ಇರುತ್ತೆ. ಆ ಗೂಡು ನಿಮ್ದಾಗ್ಬೇಕು ಅಂತ ಹೇಳಿದ್ರೆ ನೀವು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ನಲ್ಲಿ ಸದಸ್ಯರಾಗಬೇಕು. ಮೆಗಾ ಉಳಿತಾಯ ಯೋಜನಾ ಅಂತ ಹೇಳಿ ಇದು ಸರ್ಕಾರದಿಂದ ಮಾನ್ಯತೆ ಕೂಡ ಪಡೆದಿದೆ. ಮೊದಲನೇದಾಗಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಡೈರೆಕ್ಟ್ ಆಗಿ ಒಂದ್ಸಲ ಬಂದು ವಿಸಿಟ್ ಮಾಡಬಹುದು. ಪ್ರತಿ ತಿಂಗಳು ಕೇವಲ ನೀವು 1000 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. 1000 ರೂಪಾಯಿ ಕಟ್ತಾ ಬರ್ಬೇಕು. ಇದು 15 ತಿಂಗಳ ಯೋಜನೆ ಆಗಿರುತ್ತೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಡ್ರಾದಲ್ಲಿ 4 ಜನಕ್ಕೆ ಆಕ್ಸೆಸ್ 125 ಬೈಕ್ ಗಳನ್ನ ಕೊಡ್ತಿದೀವಿ. ನೆಕ್ಸ್ಟ್ 6th ಡ್ರಾದಲ್ಲಿ ರಾಯಲ್ ಎನ್ಫೀಲ್ಡ್ ಕೊಡ್ತಾ ಇದೀವಿ ಇಬ್ಬರಿಗೆ. 20ನೇ ತಾರೀಕು ನಮ್ಮ ಆಫೀಸಲ್ಲಿ ಎವ್ರಿ ಮಂತ್ ಡ್ರಾ ಇರುತ್ತೆ. ಇದೇ ಆಫೀಸಲ್ಲಿ ಯಾರು 15ನೇ ತಿಂಗಳ ಒಳಗಡೆ ಪೇಮೆಂಟ್ ನ ಮಾಡ್ತಾರೆ ಅವರಿಗೆ ಸ್ಪೆಷಲ್ ಗಿಫ್ಟ್ ಗಳಿರುತ್ತೆ. 20 ವಿಶೇಷವಾದಂತ ಉಡುಗೊರೆ, 5 ಗೋಲ್ಡ್ ರಿಂಗ್ಸ್ ಅನ್ನ ಕೊಡ್ಲಾಗುತ್ತೆ. ನೆಕ್ಸ್ಟ್ 2ನೇ ಡ್ರಾದಿಂದ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ. 1000 ರೂಪಾಯಿಗೆ ಯಾರೆಲ್ಲ ಗೆಲ್ತಾರೆ ಅವರು 4 ಜನ ಯಾರು ಅದೃಷ್ಟಶಾಲಿಗಳು ನನಗೆ ಗೊತ್ತಿಲ್ಲ. 1000 ಕಟ್ಬಿಟ್ಟು 4 ಒಂದೊಂದು ಬೈಕ್ ಮನೆಗೆ ತಗೊಂಡು ಹೋಗ್ತಾ ಇರಬಹುದು. ಈ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಇವತ್ತು ನಾನು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಎನ್ನುವ ಒಂದು ಸಂಸ್ಥೆಗೆ ಬಂದಿದ್ದೀನಿ. ವೀಕ್ಷಕರ, ಹೆಸರಲ್ಲೇ ಇದೆ ರಾಯಲ್ ಇಂಡಿಯಾ ಕಾರ್ಪೊರೇಷನ್. ವೀಕ್ಷಕರ, ಇಲ್ಲಿ ನಮ್ಮ ಕರುನಾಡಿನ ಜನತೆಗೆ ಬಂಪರ್ ಆಫರ್ ಕೊಡ್ತಿದ್ದಾರೆ. ಕೇವಲ 1000 ರೂಪಾಯಿಗೆ, ಬರೀ 1000 ರೂಪಾಯಿಗೆ ಟೂ ವೀಲರು ನಿಮ್ದಾಯಿಸ್ಕೊಳ್ಬಹುದು. ಹಾಗೇನೆ ಗೋಲ್ಡ್ ರಿಂಗು, ಮನೆ, ಕಾರು, ಬೈಕು ಎಲ್ಲನೂ ಕೂಡ ಕೇವಲ 1000 ರೂಪಾಯಿಗೆ ನಿಮ್ದಾಯಿಸ್ಕೊಳ್ಬಹುದು. ಬರೀ 1000 ರೂಪಾಯಿಗೆ ಇಷ್ಟೆಲ್ಲ ಹೇಗೆ ಕೊಡಕ್ಕೆ ಸಾಧ್ಯ ಅಂತ ನೀವು ಚಿಂತೆ ಮಾಡ್ತಿದ್ದೀರಾ? ವೀಕ್ಷಕರೇ, ಈ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿ ನೋಡಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ. ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಸಿಬ್ಬಂದಿ ಇದ್ದಾರೆ. ಸೊ ಇದ್ರ ಪೂರ್ತಿ ಮಾಹಿತಿ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಇಲ್ಲಿ ಬಂದ್ಮೇಲೆ ನನಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ನನ್ನ ಒಳಗಡೆ ಪ್ರಶ್ನೆಗಳು ಹಾಕೊಳ್ತೀನಿ. ಏನಂದ್ರೆ ಬರೀ 1000 ರೂಪಾಯಿಗೆ ಇಷ್ಟೆಲ್ಲ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಏನ್ ಮೇಡಮ್ ಇದ್ರ ಒಂದು ರಹಸ್ಯ ಅಂದ್ರೆ ಏನು ಹೇಳಿ ಕೊಟ್ಟಿದ್ರಿ ಜನಗಳಿಗೆ ಅಂತ? ಎಸ್, ರಹಸ್ಯ ಅನ್ನುವಂತ ಒಂದು ದೊಡ್ಡ ಪದ ಯೂಸ್ ಮಾಡಿದ್ರೆ ಇವರು. ನಿಜವಾಗ್ಲೂ ಇದು ರಹಸ್ಯನೇ. ಅದನ್ನ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಮೆಗಾ ಉಳಿತಾಯ ಯೋಜನಾ ಅಂತ ಹೇಳಿ ಇದು ಸರ್ಕಾರದಿಂದ ಮಾನ್ಯತೆ ಕೂಡ ಪಡೆದಿದೆ. ಮೊದಲನೇದಾಗಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಡೈರೆಕ್ಟ್ ಆಗಿ ಒಂದ್ಸಲ ಬಂದು ವಿಸಿಟ್ ಮಾಡಬಹುದು. ವಿಸಿಟ್ ಮಾಡಿದಾಗ ಕ್ಲಾರಿಟಿ ಸಿಕ್ಕುತ್ತೆ ನಿಮಗೆ. 17 ಟೂ ವೀಲರ್ಸ್ಗಳು, 3 ಕಾರ್ಗಳು, 300 ಗೋಲ್ಡ್ ರಿಂಗ್ಸ್ಗಳು, 6 ಗೋಲ್ಡ್ ನೆಕ್ಲೆಸ್ಗಳು, ಹಾಗೆ ನಿಮ್ಮ ಕನಸಿನ ಮನೆ ಕೂಡ ನಿಮ್ದಾಗ್ತಾ ಇದೆ. ನಿಜವಾಗ್ಲೂ ಉಳಿತಾಯ ಯೋಜನೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಭಯ ಆಗುತ್ತೆ. ಖಂಡಿತ ಭಯ ಪಡೋ ಅಗತ್ಯ ಇಲ್ಲ. ಪ್ರತಿ ತಿಂಗಳು ಕೇವಲ ನೀವು 1000 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. 1000 ರೂಪಾಯಿ ಕಟ್ತಾ ಬರ್ಬೇಕು. ಇದು 15 ತಿಂಗಳ ಯೋಜನೆ ಆಗಿರುತ್ತೆ. ಆ 15 ತಿಂಗಳಲ್ಲಿ ಪ್ರತಿ ತಿಂಗಳು ಈ ತರ ಲಕ್ಕಿ ಡ್ರಾ ಇರುತ್ತೆ. ಆಯ್ತಾ? ಫಸ್ಟ್ ಡ್ರಾ ಯಾರೆಲ್ಲ ಮಾಡ್ತಾರೆ ಅವರಿಗೆ ಫಸ್ಟ್ ಮೊದಲೇ ಬಹುಮಾನಗಳು ಬರುತ್ತೆ. ಯಾವೆಲ್ಲ ಬಹುಮಾನಗಳಿದೆ ಅಂತ ಹೇಳಿ ನೀವೇ ಇದ್ರಲ್ಲಿ ನೋಡ್ಕೊಳ್ಬಹುದು. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟ್ ಡ್ರಾದಲ್ಲಿ 4 ಜನಕ್ಕೆ ಆಕ್ಸೆಸ್ 125 ಬೈಕ್ ಗಳನ್ನ ಕೊಡ್ತಿದೀವಿ. ನೆಕ್ಸ್ಟ್ 6th ಡ್ರಾದಲ್ಲಿ ರಾಯಲ್ ಎನ್ಫೀಲ್ಡ್ ಕೊಡ್ತಾ ಇದೀವಿ ಇಬ್ಬರಿಗೆ. 1 ಲಕ್ಷ ರೂಪಾಯಿನ ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಿದೀವಿ. ಅದು 3rd ಡ್ರಾದಲ್ಲಿ 3000 ಕಟ್ಟಿರ್ತೀರಾ, ನಿಮ್ಗೆ 1 ಲಕ್ಷ ರೂಪಾಯಿ ಸಿಕ್ಕುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದನ್ನ ನೀವು ನಿಮ್ಮ ಅದೃಷ್ಟವನ್ನ ಪರೀಕ್ಷಿಸುವಂತ ಸಮಯ. ಸಾಕಷ್ಟು ಕಡೆ ನೀವು ಅನ್ಕೊಂಡಿರ್ತೀರಾ ನನ್ನ ಲಕ್ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಿ. ಇಲ್ಲಿ ಕೂಡ ಒಂದ್ಸಲ ನಿಮ್ಮ ಅದೃಷ್ಟನ ನೀವು ಪರೀಕ್ಷೆ ಮಾಡ್ಕೊಳ್ಬಹುದು. ಸೊ ತದನಂತರ 9th ಡ್ರಾದಲ್ಲಿ ನಿಮ್ಗೆ ಪಂಚ್ ಕಾರ್ ಸಿಗ್ತಾ ಇದೆ, ಟಾಟಾ ಪಂಚ್ ಕಾರ್ ಸಿಗ್ತಾ ಇದೆ. ಆಮೇಲೆ ಆಲ್ಟೋ ಕಾರ್ ಕೂಡ ಕೊಡ್ತಾ ಇದ್ದಾರೆ. ಇದು ಒಬ್ಬೊಬ್ಬರಿಗೆ ಅಲ್ಲ, ಅದು ಡಿಪೆಂಡ್ಸ್ ಆಗುತ್ತೆ ಯಾವ ತರ ಹೇಗೆ ಅಂತ ಹೇಳಿ ಡ್ರಾ ಮೇಲೆ ಡಿಸೈಡ್ ಆಗುತ್ತೆ. ನಿಮ್ಗೆ ಇದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ. ತದನಂತರ ಮಹೀಂದ್ರ ತಾರ್ ಕೂಡ ಇದೆ 14ನೇ ಡ್ರಾದಲ್ಲಿ. iPhone 16 ಕೂಡ ಸಿಕ್ಕುತ್ತೆ ನಿಮ್ಗೆ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಕನಸಿನ ಮನೆ 2 BHK. ಪ್ರತಿಯೊಬ್ಬರಿಗೂ ಕೂಡ ಇಂಥದ್ದೊಂದು ಮಹಾನಗರದಲ್ಲಿ ಒಂದು ಮನೆ ತಗೋಬೇಕು, ಒಂದು ಪುಟ್ಟದಾದಂತ ನನ್ನದೇ ಗೂಡು ಇರ್ಬೇಕು ಅಂತ ಆಸೆ ಇರುತ್ತೆ. ಆ ಗೂಡು ನಿಮ್ದಾಗ್ಬೇಕು ಅಂತ ಹೇಳಿದ್ರೆ ನೀವು ರಾಯಲ್ ಇಂಡಿಯಾ ಕಾರ್ಪೊರೇಷನ್ ನಲ್ಲಿ ಸದಸ್ಯರಾಗಬೇಕು. ಓಕೆ, ಯಾಕೆ ನಾವು 1000 ಕಟ್ಟಿ 1 ಬೈಕ್ ತಗೊಳ್ಳಿ ಅಂತ ಹೇಳಿದ್ವಿ ಅಂದ್ರೆ ಇದೇ ಉದ್ದೇಶಕ್ಕೆ. ನೀವು ಫಸ್ಟ್ನೇ ಡ್ರಾದಲ್ಲಿ ನಿಮ್ಮ ಅದೃಷ್ಟನ ಪರೀಕ್ಷೆ ಮಾಡಿಕೊಂಡು ನೀವು ಲಕ್ಕಿ ಪರ್ಸನ್ ಆಗಿದ್ರೆ ಆವಾಗ 1000 ಕಟ್ಟಿ ನಿಮ್ಮ ಬಹುಮಾನವನ್ನ ಗೆದ್ಕೊಂಡು
ಹೋಗ್ಬೋದು. ನೆಕ್ಸ್ಟ್ 2ನೇ ಡ್ರಾದಿಂದ ನೀವು ಕಟ್ಟುವಂತ ಅವಶ್ಯಕತೆ ಇಲ್ಲ. 1,000 ರೂಪಾಯಿಗೆ ಯಾರೆಲ್ಲ ಗೆಲ್ತಾರೆ ಅವರು 4 ಜನ ಯಾರು ಅದೃಷ್ಟಶಾಲಿಗಳು ನನಗೆ ಗೊತ್ತಿಲ್ಲ. 1,000 ಕಟ್ಬಿಟ್ಟು 4 ಒಂದೊಂದು ಬೈಕ್ ಮನೆಗೆ ತಗೊಂಡು ಹೋಗ್ತಾ ಇರಬಹುದು. ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ನಾವು ಮಾಡೋದಿಲ್ಲ, ನಿಮ್ಗೆ ಅಲ್ಲೇ ರಿಲೇಶನ್ಶಿಪ್ ಎಂಡ್ ಆಗುತ್ತೆ. ಈ ವ್ಯವಹಾರಿಕವಾಗಿ ಪರ್ಸನಲ್ ಆಗಿ ಖಂಡಿತ ಮುಂದುವರಿಯುತ್ತೆ. ಎಸ್ ಮೇಡಮ್, ಇವಾಗ ನನ್ಗೆ ನಾವು ಬೈಕ್ ಬಂತು, ನಾನು ಅದು ಓಕೆ, ನಂತರನೇ ಬೇರೆಯವರೆಲ್ಲ ಸುಮಾರು ಜನ ಕಟ್ತಾ ಇರ್ತಾರೆ, ಅವ್ರಿಗೆಲ್ಲ ಅವ್ರಿಗೆಲ್ಲ ಹೇಗೆ ಅಂತ. ಓಕೆ, ಈಗ 15 ತಿಂಗಳು ಪ್ರತಿ ತಿಂಗಳು ಒಂದೊಂದು ಡ್ರಾ ಆಗುತ್ತೆ. ಆ ಡ್ರಾದಲ್ಲಿ ಒಂದೊಂದು ಸ್ಪೆಷಲ್ ಬಹುಮಾನಗಳಿರುತ್ತೆ. ಯಾವುದು ಕೂಡ ಕಡಿಮೆ ಬೆಲೆ ಬಾಳುವಂತ ಬಹುಮಾನಗಳು ಅಲ್ವೇ ಅಲ್ಲ. ಈ ಎಲ್ಲಾನು ಗೆದ್ಕೊಳ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿ, ಅವಾಗ ಎಲ್ಲ ಗೆದ್ದು ಮತ್ತೆ ಮಿಕ್ಕಿರ್ತಾರಲ್ಲ ಅವ್ರಿಗೆ ಏನ್ ಬಹುಮಾನಗಳು ಅನ್ನೋದು ನಿಮ್ ಪ್ರಶ್ನೆ ಆಗಿತ್ತು ಅಂತ ನಾನ್ ಭಾವಿಸ್ತೀನಿ. ಸೊ ಅವರಿಗೆ ಸ್ಪೆಷಲ್ ಆಗಿ ಆ 15,000 ರೂಪಾಯಿ ಬೆಲೆ ಬಾಳುವಂತ ಒಂದು LED TV ಇರಬಹುದು, ಗೋಲ್ಡ್ ರಿಂಗ್ಸ್ ಇರಬಹುದು, ಹಾಗೆ ಜೊತೆಗೆ ಬೇರೆ ಬೇರೆ ರೀತಿಯಾದಂತ ಕಿಚನ್ ಸೆಟ್ಗಳು ಇರಬಹುದು, ಕೂಲರ್ ಇರಬಹುದು. ಈ ತರ ಅವರ ಮನೆಯಲ್ಲಿಗೆ ಯಾವುದು ಬೇಕಾಗಿರುತ್ತೆ, ಅವ್ರ ಚಾಯ್ಸ್ ಏನಾಗಿರುತ್ತೆ, ನಾವು ಅದನ್ನೇ ಅವರಿಂದ ಆರ್ಡರ್ ತಗೊಂಡು ನಾವು ಅದನ್ನ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವುದಕ್ಕೂ ಇಲ್ಲಿ ಯಾವುದೇ ರೀತಿಯಾದಂತ ಮೋಸ ಆಗಲ್ಲ. ಅವರು ಕಟ್ಟಿರುವಂತ ಹಣಕ್ಕೆ ಒಂದು ಕಡೆ ಉಳಿತಾಯ ಯೋಜನೆ ಆದ್ರೆ, ಇನ್ನೊಂದು ಕಡೆ ಅವರ ಅದೃಷ್ಟದ ಪರೀಕ್ಷೆ ಕೂಡ ಒಟ್ಟಾರೆಯಾಗಿ ಜೊತೆಯಾಗಿ ನಡೀತಾ ಇರುತ್ತೆ. ಇನ್ಯಾಕೆ ತಡ ಮಾಡ್ತಿದ್ದೀರಾ? ಬೇಗ ಬೇಗ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಈ ಒಂದು ವಿಶೇಷವಾದಂತ ಉಳಿತಾಯ ಯೋಜನೆಗೆ ಯಾರೆಲ್ಲ ಮೇ 10ರೊಳಗೆ ಸದಸ್ಯರಾಗ್ತೀರಾ ಅವರಿಗೆ ವಿಶೇಷವಾದಂತ ಒಂದು ಡ್ರಾ ಇರುತ್ತೆ. ಅದು 11ನೇ ತಾರೀಕು, ಮೇ 11ನೇ ತಾರೀಕು ಡ್ರಾ ಇರುತ್ತೆ. ಅಂದ್ರೆ ಈ ಎಲ್ಲಾ ಡ್ರಾಗಳನ್ನ ಹೊರತುಪಡಿಸಿ ಒಂದು ಎಕ್ಸ್ಟ್ರಾ ಡ್ರಾ ಇರುತ್ತೆ. ಯಾರೆಲ್ಲ ಸದಸ್ಯರಾಗ್ತೀರಾ ಅವರಿಗೆ ಅದರಲ್ಲಿ ನಿಮ್ಗೆ ಗೋಲ್ಡ್ ರಿಂಗ್ಸ್ ಕೂಡ ಸಿಕ್ಕುತ್ತೆ. ಎಸ್ ಮೇಡಮ್, ಇವಾಗ ಎಕ್ಸಾಂಪಲ್ ಅಂದ್ರೆ ಯಾವ್ದೋ ಬೇರೆ ಊರು ಅನ್ಕೊಳ್ಳಿ, ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಈ ತರ ಯಾವ್ದೋ ಒಂದು ಊರು. ನಾನು ಪ್ರತಿ ತಿಂಗಳು ಕೂಡ ನಾನು ಕರೆಕ್ಟ್ ಡೇಟ್ ಕಟ್ಕೊಂಡು ಹೋಗ್ತೀನಿ. ಆ ಡೇಟ್ ಇದೆ, ಅದು ಒಳಗಡೆನೆ ಕಟ್ಕೊಂಡು ಹೋಗ್ತೀನಿ. ಓಕೆ, ಸೊ ಆತರ ನಾವು ಕಟ್ಟೋರ್ಗೆ ಸೊ ಅದಕ್ಕೇನು ಆಫರ್ ಇಲ್ವಾ ಅಂತ. ಓಕೆ, ಸೂಪರ್. ಇದು ವೆರಿ ಗುಡ್ ಕ್ವಶನ್. ಯಾಕಂದ್ರೆ ತುಂಬಾ ಜನ ಆ ತರ ಇದ್ದಾರೆ. ನಮ್ಗೆ ಹಿಂದೆ ನಾವು ಈ ತರ ಉಳಿತಾಯ ಯೋಜನೆ ಮಾಡಿದಾಗ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಇಷ್ಟನೇ ಡೇಟ್ ಒಳಗಡೆ ಕಟ್ಕೊಂಡು ಹೋಗ್ತೀವಿ, ನಮ್ಗೇನು ಆಫರ್ ಇಲ್ವಾ ಅಂತ ಅವ್ರು ಕೇಳೋಕ್ಕಿಂತ ಮುಂಚೆನೆ ನಾವೊಂದು ವಿಶೇಷವಾದಂತ ಸ್ಪೆಷಲ್ ಆಫರ್ ಕೊಟ್ಟಿರ್ತೀವಿ. 20ನೇ ತಾರೀಕು ನಮ್ಮ ಆಫೀಸಲ್ಲಿ ಎವ್ರಿ ಮಂತ್ ಡ್ರಾ ಇರುತ್ತೆ. ಇದೇ ಆಫೀಸಲ್ಲಿ ಯಾರು 15ನೇ ತಿಂಗಳ ಒಳಗಡೆ ಪೇಮೆಂಟ್ ನ ಮಾಡ್ತಾರೆ ಅವರಿಗೆ ಸ್ಪೆಷಲ್ ಗಿಫ್ಟ್ ಗಳಿರುತ್ತೆ. 20 ವಿಶೇಷವಾದಂತ ಉಡುಗೊರೆ, 5 ಗೋಲ್ಡ್ ರಿಂಗ್ಸ್ ಅನ್ನ ಕೊಡ್ಲಾಗುತ್ತೆ. ದೊಡ್ಡ ದೊಡ್ಡ ಬಹುಮಾನಗಳಿದೆ. ಅದನ್ನ ಹೊರತುಪಡಿಸಿ ಪ್ರತಿ ತಿಂಗಳು ಯಾರು ಕರೆಕ್ಟ್ ಆಗಿ ಆ ಒಂದು 15ನೇ ತಾರೀಕು ಒಳಗಡೆ ಕಟ್ತಾರೆ ಅವರಿಗೂ ಕೂಡ 20 ಬಂಪರ್ ಆಫರ್ಗಳು ಜೊತೆಗೆ 5 ಗೋಲ್ಡ್ ರಿಂಗ್ಸ್ ಇರುತ್ತೆ. ಅದನ್ನು ಕೂಡ ಇದೇ ತರ ಡ್ರಾ ಮೂಲಕ ತೆಗೆದುಕೊಳ್ಳಲಾಗುತ್ತೆ. ನೆನ್ಪಿಟ್ಕೊಳ್ಳಿ, 20ನೇ ತಾರೀಕು ಡ್ರಾ ಇರುತ್ತೆ ಇದೇ ಆಫೀಸಲ್ಲಿ. ಯಾರೆಲ್ಲ ಸದಸ್ಯರಾಗಬಹುದು ಅಂತ ಈ ಒಂದು ಇದಕ್ಕೆ. ಓಕೆ, ಈಗ ಕರ್ನಾಟಕದ ಪ್ರಜೆ ಅಂತ ಕನ್ಸಿಡರ್ ಮಾಡೋದು 18 ವರ್ಷ ಆದ ನಂತರ. ಸೊ 18 ವರ್ಷದ ನಂತರ ಯಾರು ಬೇಕಾದ್ರೂ ಆಗ್ಬಹುದು, ಎಲ್ಲಿಂದ ಬೇಕಾದ್ರೂ ಆಗ್ಬಹುದು. ಈ ಫಾರಿನ್ ಅಲ್ಲಿ ಇದೀನಿ ನಾನು ಕೂಡ ಒಂದನ್ನ ಪೇ ಮಾಡಬಹುದಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಇನ್ನು ಪೇಮೆಂಟ್ ಮೋಡ್ ಅಂತ ಕೇಳಿದಾಗ ನಮ್ಮ ಎಲ್ಲ ಇಲ್ಲಿ ಆಫೀಸಲ್ಲಿ ಸಿಬ್ಬಂದಿಗಳು ಇರ್ತಾರೆ. ಒಂದ್ಸಲ ಅವ್ರಿಗೆ ಗೊತ್ತಿರೋರು ಯಾರಾದ್ರೂ ವಿಸಿಟ್ ಮಾಡ್ಬೋದು ಅಥವಾ ಅವರೇ ಬಂದು ವಿಸಿಟ್ ಮಾಡ್ಬೋದು. ಅಲ್ಲಿ ಬಂದು ಡೀಟೇಲ್ಸ್ ತಗೊಂಡು ಒಂದು ಕಾರ್ಡ್ ಕೂಡ ಕೊಡ್ತಾರೆ, ಪ್ರೂಫ್ ಅಂತ ಹೇಳಿ. ಸೊ ಅದರಲ್ಲಿ ಎವ್ರಿ ಮಂತ್ ನೀವು ಪೇಮೆಂಟ್ ಮಾಡಿದಂಗೆ ನಮ್ಮ ಸಿಬ್ಬಂದಿ ವರ್ಗದವರು ಸೈನ್ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಲಕ್ಕಿ ಡ್ರಾ ಆಗಿದ ತಕ್ಷಣ ನಿಮ್ಗೆ ನೇರವಾಗಿ ಕಾಲ್ ಬರುತ್ತೆ, ಆ ಬಹುಮಾನ ಇಷ್ಟು ದಿನಕ್ಕೆ ನಿಮ್ಗೆ ಕೊಡ್ತೇವೆ ಅಂತ ಹೇಳಿ ಡೆಲಿವರಿ ಆಗುತ್ತೆ. ಆದ ನಂತರ ಅಲ್ಲಿಗೆ ನಿಮ್ಮ ಸ್ಕೀಮ್ ಏನಿರಬಹುದು ಮುಗಿದೋಗುತ್ತೆ. ಎಸ್ ಮೇಡಮ್, ಇಷ್ಟೆಲ್ಲ ನೋಡಿದ್ವಿ, ಕೇಳ್ತಿದೀವಿ. ಸೊ ಮೈನ್ ಪ್ರಶ್ನೆ ಬಂದ್ಬಿಡ್ತೀನಿ. ಸೊ ನೋಡುವಂತ ವೀಕ್ಷಕರು ಕೇಳೋದೊಂದೇ, ಸೊ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ, ಹೇಗೆ ಅಂತ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ಬಿಡಿ ನೀವು. ಎಸ್, ಈಗೆಲ್ಲ ಆನ್ಲೈನ್ ಆಗಿರೋದ್ರಿಂದ ಸೊ ನಂಬರೇ ಕೊಟ್ಬಿಟ್ಟಿರ್ತೀವಿ, ಕಾಲ್ ಮಾಡಬಹುದು. ಆದ್ರೂ ನಾನು ಒಂದ್ಸಲ ಹೇಳಿರ್ತೀನಿ, ಈ ಬೆನಕ ಆರ್ಕೇಡ್ ಅಂತ ಹೇಳಿ ಫಸ್ಟ್ ಬ್ಲಾಕ್ ಅಲ್ಲಿ BEL ಲೇಔಟ್ ವಿದ್ಯಾರಣ್ಯಪುರದ ಹತ್ರ ಬರುತ್ತೆ. ವೆರಿ ಸಿಂಪಲ್ ಲ್ಯಾಂಡ್ ಮಾರ್ಕ್ ಹೇಳೋದಾದ್ರೆ ಆಲ್ ಸೀಸನ್ ಹೈಪರ್ ಮಾರ್ಕೆಟ್ ಆಪೋಸಿಟ್ ಇದೆ. ಸೊ ನಿಯರ್ ಬಸ್ ಸ್ಟಾಪ್ ಎಲ್ಲ ಫೆಸಿಲಿಟೀಸ್ ಇದೆ. ನೀವು ಬಸ್ಸಿಗೆ ಬರ್ತೀರಾ ಅಂತಂದ್ರೂ ಎಲ್ಲಾ ರೀತಿಯಾದಂತ ಬಸ್ಗಳು ಬರುತ್ತೆ. ವಿದ್ಯಾರಣ್ಯಪುರ ಫಸ್ಟ್ ಬ್ಲಾಕ್ ಅಂತ ಹೇಳಿದ್ರೆ ಬೆಲ್ ಸರ್ಕಲ್ ಇಂದ ಇಲ್ಲಿ ಡೈರೆಕ್ಟ್ ಬಸ್ಗಳು ಕೂಡ ಬರುತ್ತೆ. ಈ ಕಡೆಯಿಂದ ಕೂಡ ಬಸ್ಗಳು ಬರುತ್ತೆ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಬರಬಹುದಾಗಿದೆ. ಇದಕ್ಕಿಂತ ವೆರಿ ಈಸಿ ವೇ ಅಂತ ಹೇಳಿದ್ರೆ ದೂರವಾಣಿ ಸಂಖ್ಯೆ ಬರ್ತಾ ಇದೆ ಕೆಳಗಡೆ, ನಂಬರ್ ತಗೊಳ್ಳಿ, ಕಾಲ್ ಮಾಡಿ, ಲೊಕೇಶನ್ ಶೇರ್ ಮಾಡಿಸ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ಸೇ ಬೇಡ. ನಮ್ಮ ಎಲ್ಲ ಆಫೀಸ್ ಸಿಬ್ಬಂದಿಗಳು ನಿಮ್ಗೆ ಗೈಡ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಬನ್ನಿ, ಒಂದ್ಸಲ ವಿಸಿಟ್ ಮಾಡಿ. ನಮ್ಮ ಏನು ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಎಲ್ಲ ಸರ್ಟಿಫಿಕೇಟ್ಸ್ ಅನ್ನ
ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಸೊ ಅದನ್ನ ನೀವು ಒಂದ್ಸಲ ಚೆಕ್ ಮಾಡಿನೇ ಆಫೀಸಿಗೆ ವಿಸಿಟ್ ಮಾಡಬಹುದು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಎಸ್ ಮೇಡಮ್, ರಾಯಲ್ ಇಂಡಿಯಾ ಕಾರ್ಪೊರೇಷನ್ ಈ ಸಂಸ್ಥೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆಯಾ ಹೇಗೆ ಅಂತ? ಖಂಡಿತ. ಈಗ ನಾವು ಬೆಂಗಳೂರು ವಿದ್ಯಾರಣ್ಯಪುರದಲ್ಲಿ ಇಲ್ಲಿ ಮಾಡ್ತಾ ಇದೀವಿ. ಸೊ ಹಾಗಾಗಿ ಇದರಲ್ಲಿ ತುಂಬಾ ನುರಿತ ಈ ಒಂದು ಕೆಲಸದಲ್ಲಿ ಸಾಕಷ್ಟು ಅನುಭವ ಉಳ್ಳಂತವರೇ ಸೇರ್ಕೊಂಡು ಮಾಡ್ತಾ ಇರೋದು. 8 ವರ್ಷಗಳ ಅನುಭವ ಇದೆ ನಮ್ಗೆ. ಆದ್ರಿಂದ ಖಂಡಿತ ನೀವು ಒಂದ್ಸಲ ವಿಸಿಟ್ ಮಾಡಬಹುದು. ಎಸ್ ಮೇಡಮ್, ಹಾಗೇನೆ ನಂಬರ್ ಕೂಡ ಹೇಳಿದ್ರಿ, ನಂಬರ್ ಡಿಸ್ಪ್ಲೇ ಮೇಲೆ ಸ್ಕ್ರಾಲ್ ಆಗ್ತಿರುತ್ತೆ ಅಂತ ಹೇಳಿದ್ರಿ. ಸೊ ಟೈಮಿಂಗ್ಸ್ ಏನಾದ್ರು ಇರುತ್ತಾ? ಯಾವ ಟೈಮ್ಗೆ ಕಾಲ್ ಮಾಡಬೇಕು ಅಂದ್ರೆ ಕೆಲವರು ಮಧ್ಯರಾತ್ರಿ ಕಾಲ್ ಮಾಡ್ತಾರೆ, ಸೊ ಈ ತರ ಎಲ್ಲ ಇರುತ್ತೆ. ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳಿ ಕಂಪ್ಲೇಂಟ್ಸ್ ಇರುತ್ತೆ. ಆಬ್ವಿಯಸ್ಲಿ ಅಂದ್ರೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಒಂದು ಆಫೀಸ್ಗೆ ಆಗ್ಲಿ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ. ಮಾರ್ನಿಂಗ್ ಟು ಈವ್ನಿಂಗ್ 8 o'clock ಅಥವಾ ನೈಟ್ 8 o'clock ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.